ವಿಠಲ ಪಾಂಡುರಂಗ ವಿಠಲ ಅಲ್ಲು ಸಲ ಇಲ್ಲು ಸಲ್ಲ ಪಾಂಡುರಂಗ ವಿಠಲ. ಮನೆಯ ಸರ್ವ ಸದಸ್ಯರೆಲ್ಲ ಸ್ವಲ್ಪ ಬರ್ತೀರಪ್ಪ. ವೆರಿ ವೆರಿ ಗುಡ್ ಮಾರ್ನಿಂಗ್. ಕರೆದ ತಕ್ಷಣ ಬಂದ್ಬಿಟ್ರಲ್ಲಪ್ಪ. ಹಾಕೊಳ್ಳಿ ಬಾಗಿ ಎಲ್ಲರೂ ಒಂದು ಚಾಕ್ಲೇಟ್ ಹಾಕೊಳ್ಳಿ. ಚಾಕ್ಲೇಟ್ ತುಂಬಾ ಚೆನ್ನಾಗಿದೆ, ಎಲ್ಲಿಂದ ತಂದ? ಅದು ಚಾಕ್ಲೇಟ್ ಫ್ಯಾಕ್ಟ್ರಿ ಮುಂದೆ ಸೆಕೆಂಡ್ ಸೇಲ್ ಹಾಕಿದ್ರು ತಗೊಂಬಂದಪ್ಪ. ಅದು ನೋಡಿಪ್ಪ, ನಿಮ್ಮಲ್ಲಿ ಯಾರ್ಯಾರು ಒಳ್ಳೆಯವರು ಅಂತ ಇದ್ದೀರೋ ಅವರೆಲ್ಲರೂ ಸ್ವಲ್ಪ ತೆಗೆಯತಿಪ್ಪ. ನಮ್ಮ ಮನೆಯಲ್ಲಿ ಇರೋರೆಲ್ಲರೂ ಒಳ್ಳೆಯವರೇ. ಈ ವಿಷಯ ನನಗೆ ಇವತ್ತೇ ಗೊತ್ತಾಯ್ತು. ಅದು ನೋಡಿಪ್ಪ, ನಾನು ಅಂದರೆ ಮನೆ ಯಜಮಾನ ಸ್ವಲ್ಪ ಇಕ್ಕಟ್ಟಿನ ಪರಿಸ್ಥಿತಿನಲ್ಲಿ ಸ್ವಲ್ಪ ತೊಂದರೆಯಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದ್ದೀನಿ. ನನಗೆ ತುರ್ತಾಗಿ ಒಂದು 50,000 ರೂಪಾಯಿಗಳ ಅಗತ್ಯ ಇದೆ. ಹಾಗಾಗಿ 50,000 ರೂಪಾಯಿಗಳನ್ನು ಯಾರು ಕೊಡ್ತಾರೋ ಅವರು ತುಂಬಾ ಒಳ್ಳೆಯವರು ಅಂತ ನಾನು ಭಾವಿಸ್ತೀನಿ. ದಯವಿಟ್ಟು ಒಳ್ಳೆಯವರಾದ್ರೂ ಕೊಡಿ ಬಾಬಾ. ಈ ವಿಷಯದಲ್ಲಿ ನಾನು ಒಳ್ಳೆಯವನಲ್ಲ ಬಾಬಾ. ನನ್ನನ್ನು ನಾನೇ ಒಳ್ಳೆಯವನು ಅನ್ಕೊಂಡ್ಬಿಟ್ರೆ ದೇವ್ರನ್ನ ನಾ ಮೆಚ್ತಾನೇನೋ? ಚೇಚಾ ಹ್ಯಾಪಿ, ಈ ಮನಿ ಮ್ಯಾಟ್ರಲ್ಲಿ ನಾನ್ ಒಳ್ಳೆಯವನಾಗಕ್ಕೆ ಸಾಧ್ಯನೇ ಇಲ್ಲ. ಅಣ್ಣಯ್ಯ, ನಮ್ ಯಜಮಾನ್ರೆ ಒಳ್ಳೆಯವರಲ್ಲ ಅಂದ್ಮೇಲೆ ನಾನ್ ಒಳ್ಳೆಯವಳಾಗೇನ್ ಪ್ರಯೋಜನ? ಏನು ಯಜಮಾನ್ರೆ, ನನಗ್ ಒಳ್ಳೆಯವಳಾಗಿರ್ಬೇಕೋ ಕೆಟ್ಟವಳಾಗಿರ್ಬೇಕೋ ಗೊತ್ತಾಗ್ತಾ ಇಲ್ಲ. ಅದಕ್ಕೆ ನಾನ್ ಮಧ್ಯದಲ್ಲಿ ಇರ್ತೀನಿ. ನಿಮ್ಮ ಯೋಗ್ಯತೆ ಏನು ಅಂತ ಎಲ್ಲರೂ ಪ್ರದರ್ಶನ ಮಾಡ್ಬಿಟ್ರಲ್ಲ. ನನ್ನ ಯೋಗ್ಯತೆ ಏನು ಅಂತ ನಿಮ್ಗೆ ಯಾರಿಗಾದ್ರೂ ಗೊತ್ತೇನೋ? ನಾನು ಬರೀ ರಸ್ತೆಯಲ್ಲಿ ಹೋಗ್ಬಿಟ್ಟು ಚಪ್ಪಳೆ ಕಟ್ಟಿದ್ರೆ ಸಾಕು ಕಣೋ, ಅವ್ರೇ ಬಂದು ನಾನು ಕೇಳೋ ದುಡ್ಡನ್ನ ಎತ್ತಿ ಕೊಡ್ತಾರೆ. ಗಂಡುಗಲಿ ವಂಶದ ಕಟ್ಟ ಕಡೆ ತೊಂಡು ಪಾಂಡುರಂಗ ಗಂಡುಗಲಿ ನಮಸ್ಕಾರ. ನನ್ನ ಬಗ್ಗೆ ನಿಮ್ಗೆ ತುಂಬಾ ಚೆನ್ನಾಗಿ ಗೊತ್ತು, ಆದ್ರೆ ನೀವ್ ಯಾರು ಅಂತ ನನ್ಗೆ ಗೊತ್ತಾಗ್ಲಿಲ್ವೇ? ನಾನ್ ಗೊತ್ತಿಲ್ವಾ? ಬಡ್ಡಿ ಮಗ ಮಂಜಣ್ಣ ಅಂತ. ಬಡ್ಡಿ ಮಂಜಣ್ಣ ಅಂತ. ನಿಮ್ ಮುಖ ನೋಡಿದ್ರೆ ಸಾಲ ಬೇಕು ಅಂತ ಅನ್ಸುತ್ತೆ. ಎಷ್ಟ್ ಸಾವಿರ ಬೇಕು ಹೇಳಿ ಬಿಸಾಕ್ಬಿಡ್ತೀನಿ. ಅದು ನಿಮ್ಮ ಹೆಸರು ಏನಂದ್ರಲ್ಲ? ಮಂಜಣ್ಣ ಅಂತ. ನಾನ್ ತುಂಬಾ ಒಳ್ಳೆ ಮನುಷ್ಯ ಅಂತ ನನ್ನ ಶಿಷ್ಯ ಹೇಳ್ತಾನೆ. ಅದು ಮಂಜಣ್ಣ, ನನಗೆ ಒಂದು 50,000 ರೂಪಾಯಿ ಬೇಕಾಗಿತ್ತು. ಅಯ್ಯೋ ಗಂಡುಗಲಿ, ನೀವು ಕೇಳೋದ್ ಹೆಚ್ಚ, ನಾನು ಕೊಡೋದ್ ಹೆಚ್ಚ. 50,000 ತಾನೆ ತಗೊಳ್ಳಿ. ಮಂಜಣ್ಣ, ಇದಕ್ಕೆ ಪೇಪರು ಸೈನು ಏನು ಬೇಡವಾ? ನಿಮ್ ಮಾತಿಗಿಂತನಾ? ಆದ್ರೆ ನಮ್ಮ ಹತ್ರ ಬಡ್ಡಿ ಸ್ವಲ್ಪ ಜಾಸ್ತಿ ಅಷ್ಟೇ. ಮಂಜಣ್ಣ, ಬಡ್ಡಿ ಎಷ್ಟು ಬೇಕಾದ್ರೂ ಆಗ್ಲಿ, ನಾನು ಕೇಳಿದ ತಕ್ಷಣ 50,000 ಕೊಟ್ಟಲ್ಲ, ನಿನ್ನಿಂದ ತುಂಬಾ ಉಪಕಾರ ಆಯ್ತಪ್ಪ. ನಾನು ನಿನ್ ಬರ್ಲಾ? ಶಿಷ್ಯ ಗೊತ್ತಾಯ್ತೇನೆ ನನ್ನ ಮಗನ ಯೋಗ್ಯತೆ ಏನು ಅಂತ. ಬೀದಿಯಲ್ಲಿ ನಿಂತ್ಕೊಂಡು ಯಾರನ್ನು ಕೇಳಿದ್ಲು ಅಂತ ಸಾಲ ಕೊಟ್ಬಿಡ್ತಾರೆ. ಕೊಡ್ತಾರೆ. ಆಗ್ಲೇ ಬಡ್ಡಿ ಮಂಜಣ್ಣ ಫೋನ್ ಮಾಡಿದ, ಇನ್ನೇನ್ ಬರ್ತಾನಂತೆ ಯಾಕಂತೆ? ಬಡ್ಡಿ ವಸೂಲಿಗೆ. ಅವನ ಹತ್ರ ನಾನು ದುಡ್ಡು ತಗೊಂಡಿದ್ದು 8 ದಿನನೂ ಆಗಿಲ್ಲ, ಈಗ ಯಾವ ಬಡ್ಡಿ? ಅವ್ನ್ ಬರ್ತಾ ಇರೋದು ತಿಂಗ್ಳು ಬಡ್ಡಿಗಲ್ಲ, ವಾರದ ಬಡ್ಡಿ ವಸೂಲಿ ಮಾಡಕ್ಕೆ. ಏನಪ್ಪಾ ಗಂಡುಗಲಿ ವಂಶದ ಕಟ್ಟ ಕಡೆ ತುಂಡು ಚೆನ್ನಾಗಿದ್ಯಾ? ಅದು ಚೆನ್ನಾಗಿರೋದು ಆಮೇಲೆ ಮಂಜಣ್ಣ. ಅಲ್ಲ ಮಂಜಣ್ಣ, ನಾನು ಕೇಳಿದ ತಕ್ಷಣ 50,000 ರೂಪಾಯಿ ಎತ್ತು ಕೊಟ್ಬಿಟ್ಟೆ ನಿಜ. ಅಲ್ಲ, ನೀನೇನೋ ವಾರದ ಬಡ್ಡಿ ಹಾಕ್ತೀಯಂತೆ? ಹೌದಪ್ಪ, ವಾರದ ಬಡ್ಡಿ 5,000 ರೂಪಾಯಿ ಇಸ್ಕೊಂಡು ಹೋಗಕ್ಕೆ ನಾನು ಬಂದಿರೋದು. ನನ್ನಂತ ಅಮಾಯಕನ ಹತ್ರ ವಾರದ ಬಡ್ಡಿ ವಸೂಲಿ ಮಾಡ್ತೀಯಲ್ಲ, ನೀನೇನು ಮನುಷ್ಯನೇನೋ? ಹೆಣ್ಮಕ್ಳೆಲ್ಲ ಸ್ವಲ್ಪ ಸೈಡ್ಗೆ ಹೋಗಿ. ಯಾಕಪ್ಪ? ವ್ಯವಹಾರ ನಡೀತಾ ಇರೋದು ಗಂಡು ಮಕ್ಕಳ ಮಧ್ಯೆ, ನೀವು ಸ್ವಲ್ಪ ಸೈಡ್ಗೆ ಹೋಗಿ. ಹೋಗಿ, ಯಾರು ಮಾಡ್ತಾನೆ ನಾನು ನೋಡ್ತೀನಿ. ಶಿಷ್ಯ ನನ್ನನ್ನೇ ಮನುಷ್ಯನ ಅಂತ ಕೇಳ್ತಾ ಇದ್ದಾನೆ, ಸಣ್ಣದಾಗಿ ವಿಚಾರಿಸ. ಏನಪ್ಪ ವಿಚಾರಿಸ್ಕೊಳ್ಳೋ ಅಂದ್ರೆ ಡಿಚ್ಚಿನೇ ಹೊಡಿತಿಯಲ್ವೋ, ನೀನಂತ ಮನುಷ್ಯನೋ? ಮತ್ತೆ ಕಡೆ ಮಾಡಿದೆ. ನಮ್ ಗುರು ನನ್ನನ್ನೇ ಮನುಷ್ಯನ ಅಂತ ಕೇಳ್ತಿದ್ದೇನೆ, ಕೋಪ ಬರ್ದೇ ಇರುತ್ತಾ? ಅದಕ್ಕೆ ಹಿಂಗೆ ಕಿಚ್ಚಿ ಹೊಡೆದೆ. ಹಲೋ, ಎಕ್ಸ್ಕ್ಯೂಸ್ ಮೀ, ಯಾರು ನೀವು? ನಮ್ಮನೆಗೆ ಬಂದು ನನ್ನ ಹಮ್ಮಿ ಮೇಲೆ ಕೈ ಮಾಡ್ತಾ ಇದೀರಲ್ಲ, ಎಷ್ಟು ಧೈರ್ಯ ನಿಮ್ಗೆ? ಈಗಿಂದೀಗ್ಲೇ ಜಾಗ ಖಾಲಿ ಮಾಡಿದ್ರೆ ಸರಿ, ಇಲ್ಲ ಅಂದ್ರೆ ಪೊಲೀಸ್ ಕಂಪ್ಲೇಂಟ್ ಕೊಡ್ಬೇಕಾಗತ್ತೆ. ನಾನು ಬಡ್ಡಿ ಮಗ ಮಂಜಣ್ಣ ಅಂತ, ಮೀಟರ್ ಬಡ್ಡಿ ಮಂಜಣ್ಣ ಅಂತ. ಪೊಲೀಸ್ನವರಿಗೂ ನಮಗೂ ಒಳಗೊಳಗೆ ಬಾಳ ಇದೆ. ದುಡ್ಡು ಕೊಡ್ತೀವಿ, ವ್ಯವಹಾರ ಮಾಡ್ತೀವಿ. ಸರಿಯಾಗಿದ್ರೆ ನೆಲ್ಲಿಕಾಯಿ, ಸೊಟ್ಟಗಿದ್ರೆ ಸೋರೆಕಾಯಿ. ಇದು ಗಂಡು ಮಕ್ಳ ವ್ಯವಹಾರ, ಹೆಣ್ಣು ಮಕ್ಳು ಮಧ್ಯೆ ಭಯ ಹಾಕ್ಬಾರ್ದು. ಹೋಗ್ತಾ ಇರು. ಲೇ ಶಿಷ್ಯ, ಡಿಚ್ಚಿ ಹೆಂಗ್ ಹೊಡಿಬೇಕಂತ ಹೇಳ್ಕೊಟ್ರು ಸರಿಯಾಗಿ ಹೊಡಿತಲ್ವಲ್ಲ, ಹೊರಗಡೆ ತರ ನೋಡ. ಹಿಂಗ್ ಹಿಡ್ಕೋಬೇಕು ಕಣ, ಹಿಂಗ್ ಹಿಡ್ಕೊಂಡು ಹಿಂಗ್ ಹೊಡಿಬೇಕು. ಹಿಂಗ್ ನೆಲ ಕಟ್ತಾರೆ. ನೀನೇನ್ ಮನುಷ್ಯನೇನಯ್ಯ? ನಮ್ಮ ಯಜಮಾನ್ರೆ ಜೀತ ಹೊಡಿಯೋದು? ಸ್ವಲ್ಪ ಇವರು ನನ್ನ ಯಜಮಾನ್ರು. ಇಟ್ಕೊಳ್ರಿ, ನಾನಲ್ಲಿ ಬೇಡ ಅಂದೆ. ಇಟ್ಕೊಂಡಿಲ್ಲ, ನಾನು ಇವ್ರನ್ನ ಕಟ್ಕೊಂಡಿದೀನಿ. ಕಟ್ಕೊಂಡು ಅನ್ಭವಿಸ್ತಾ ಇರೋದು ನೋಡ್ತಾ ಇಲ್ವಾ? ಕೇಳಿದ ತಕ್ಷಣ ವಾರದ ಬಡ್ಡಿ 5,000 ರೂಪಾಯಿ ಕೊಟ್ಟಿದ್ದಿದ್ರೆ ಈ ಗತಿ ಬರ್ತಾ ಇತ್ತಾ? ಏನೋ ನಿಮ್ 5,000 ರೂಪಾಯಿ ಬಡ್ಡಿ ತಾನೆ?
ತಗೊಂಡ್ ಹೋಗ್ತಾ ಇರಿ. ಮುಂದಿನ ವಾರನು ಬರ್ತೀನಿ. ವಾರದ ಬಡ್ಡಿ 5,000 ಕೊಟ್ರೆ ಸರಿ, ಇಲ್ಲ ಅಂದ್ರೆ ನಾನ್ ಡಿಚ್ಚಿ ಹೊಡಿಯಲ್ಲ. ನನ್ನ ಶಿಷ್ಯನೇ ಹೊಡೆದು ಮಲಗಿಸ್ಬಿಡ್ತಾನೆ. ಮುಂದಿನ ವಾರದವರೆಗೂ ಇವನು ಬದುಕಿರ್ಬೇಕಲ್ಲ. ಏನು ಆಗಿಲ್ಲ, ಸ್ವಲ್ಪ ಎಚ್ಚರ ತಪ್ಪಿರ್ತಾನೆ. ಹೆಣ್ಮಕ್ಳು ಕೆನ್ನೆ ತಟ್ಟಿದ್ರೆ ಸಾಕು ಎದ್ದು ಬಿಡ್ತಾನೆ. ಏನು ಯಜಮಾನ್ರೆ ಅವನು ಹೋಗಿ ಹೋಗಿ ಅಂತ ವ್ಯವಹಾರ ಇಟ್ಕೊಳ್ತಿರಲ್ಲ, ನಾಚಿಕೆ ಆಗಲ್ಲ ನಿಮ್ಗೆ? ರಸ್ತೆಲಿ ಹೋಗಿ ಚಪ್ಪಾಳೆ ತಟ್ಟಿದ್ದಕ್ಕೆ ಮನೆಗ್ ಬಂದು ಡಿಚ್ಚಿ ಹೊಡೆದ್ರು. ಅಣ್ಣಯ್ಯ ಯಾವ್ದಕ್ಕೂ ಒಂದ್ ಪೊಲೀಸ್ ಕಂಪ್ಲೇಂಟ್ ಕೊಡು, ಇಲ್ಲ ಅಂದ್ರೆ ಅವನು ಹೊಡೆದೆ ನಿನ್ನನ್ನ ಸಾಯಿಸ್ಬಿಡ್ತಾನೆ. ಸ್ವಲ್ಪ ಕಮ್ಜಾಸ್ ಹೋಗಿ ಮನೆ ಪಡ್ಯಾ ಸುಬ್ರಿಗೆ ಗಂಟೆ ಕಾಯಿಸ್ಬೇಕ್ರಿ. ಅಂದ್ರೆ ನೀವಿಲ್ಲ ಬಾರ ವಿಷಯ ಎಲ್ಲ ಗೊತ್ತಾಯ್ತು. ಆ ಮೀಟರ್ ಬಡ್ಡಿ ಮಂಜಣ್ಣನ ಹತ್ರ ಸಾಲ ತಗೊಳೋದು ಅಂತ ನೀವು ಅರೆಸ್ಟ್ ಮಾಡ್ಬೇಕಿತ್ತು. ಯಾವುದೇ ಕಾರಣಕ್ಕೂ ಅವನ್ನ ಅರೆಸ್ಟ್ ಮಾಡೋ ಹಾಗಿಲ್ಲ. ಮಂತ್ರಿಗಳು ಸಪೋರ್ಟ್ ಇದೆ, ಅವನ್ನ ಮುಟ್ಬೇಡಿ ಅಂತ ಆರ್ಡರ್ ಮಾಡಿದ್ದಾರೆ. ನೋಡೋ, ಸಾಲ ಕೊಟ್ಟವ್ ಅವನು, ತಗೊಂಡವ್ ನೀವೇ ಅನ್ಭವಿಸ್ಕೊಳ್ಳಿ. ಅಣ್ಣ, ಅವನು ಯಾರು, ಏನ್ ಕತೆನೋ ಎತ್ತೋ ಒಂದು ಗೊತ್ತಿಲ್ಲ. ನಮ್ಮನೇಲಿ ಕರ್ಕೊಂಡ್ಬಂದು ಯಾಕಣ್ಣ ಹೊಡಿತಾ ಇದೀಯಾ? 2 ವಾರದಿಂದ ಬಡ್ಡಿ ಕೊಡದೆ ತಿರುಗಾಡ್ತಾ ಇದ್ದ. ಇವತ್ತು ನಿಮ್ ಮನೆ ಮುಂದೆನೆ ಸಿಕ್ಕಾಕೊಂಡ. ಬಡ್ಡಿ ಕೊಡದೆ ತಿರುಗಾಡೋರಿಗೆ ಎಂತ ಗತಿ ಬರುತ್ತೆ ಅಂತ ನಿಮ್ಗೆ ಗೊತ್ತಾಗ್ಬೇಕಲ್ಲ, ಅದಕ್ಕೆ ಮನೆ ಒಳಗೆ ಕರ್ಕೊಂಬಂದು ಹೊಡೆದೆ. ಮತ್ತೆ ಅವನ ಗತಿ ಏನೂ ಆಗಿಲ್ಲ, ಹೆದರ್ಕಬೇಡಿ. ಸ್ವಲ್ಪ ಎಚ್ಚರ ತಪ್ಪಿರ್ತಾನೆ ಅಷ್ಟೇ. ಯಾರ ಹೆಣ್ಮಕ್ಳನ್ನ ಕರ್ಸಿ ಕೆನ್ನೆ ತಡ್ಸಿ ಎದ್ದು ಬಿಡ್ತಾನೆ. ಅಪ್ಪ ಅಪ್ಪ ಯಾರ ಹತ್ರ ಸಾಲ ತಗೊಂಡ್ರಿ? ಬಡ್ಡಿ ಮಧ್ಯಾಹ್ನ ಹತ್ರ ಮಾತ್ರ ಸಾಲ ತಗೊಬಾರ್ದಪ್ಪ. ಎಷ್ಟು ತಗೊಂಡಿದ್ದಪ್ಪ? 10,000 ಅಷ್ಟೇ. ಬಾಬಾ, 10,000 ರೂಪಾಯಿಗೆ ಈ ರೇಂಜ್ ಅಲ್ಲಿ ಹೊಡೆದಿದ್ರೆ ಅಂದ್ಮೇಲೆ ಇನ್ ನಿಮ್ದು 50,000 ರೂಪಾಯಿ ನಿಮ್ಗೆ ಹೆಂಗ್ ಕೊಡ್ಬೋದು ಲೆಕ್ಕ ಹಾಕೊಳ್ಳಿ. ಯಾಕಣಯ್ಯ ಗಾಬರಿ ಆಗಿದ್ಯಾ? ಏನ್ ಸಮಾಚಾರ? ನೋಡ್ತಿದ್ದಂಗೆ 1 ವಾರ ಆಗೋಯ್ತಲ್ಲೇ. ಆ ಬಡ್ಡಿ ಮಂಜಣ್ಣ ಮತ್ತೆ ಬರ್ತಾನೆ, ಬಡ್ಡಿ ಕೇಳ್ತಾನೆ, ಕೊಡ್ಲಿಲ್ಲ ಅಂದ್ರೆ ತಲೆಲ್ಲ ಡಿಚ್ಚಿ ಹೊಡೆದು ಹಂಗಂಗೆ ಮಲಗಿಸ್ಬಿಡ್ತಾನೆ. ಅಮ್ಮ ಡೋಂಟ್ ವರಿ, ಇದ್ರಲ್ಲಿ ನಿಮ್ಗೆ ಪವರ್ ಬರುವಂತ ಪುಡಿನ ಮಿಕ್ಸ್ ಮಾಡಿದೀನಿ. ಇದನ್ನ ಕುಡೀರಿ, ಬಂದವ್ರನ್ನ ಹೊಡಿರಿ. Come on, ಅಮ್ಮಿ. ಏನೋ ಒಪ್ನೆ ಬಂದಿದ್ಯಾ? ಏನೋ ನಿಮ್ಮ ಯಜಮಾನಪ್ಪನಿಗೆ ಬರೋದಕ್ಕೆ ಮೀಟರ್ ಇಲ್ವೇನಾ? ನಾನೇ ಸಾಕಲ್ವಾ ಬಡ್ಡಿ ವಸೂಲಿ ಮಾಡೋದಕ್ಕೆ? ವಸೂಲಿ ರೀ, ಜಾತಿ ಸಂಪತ್ತೇನೆ ಬರ ಎತ್ಬಿಟ್ಟು ಹೊರಬಿಡ್ತಾನ್ರಿ. ಇನ್ನೊಂದ್ ಸ್ವಲ್ಪ ಪುಡಿ ಬರ್ರಿ, ಕೈ ಮುಗಿತೀನಿ. ಕುಡ್ಕೊಂಬಂದು ಹೊಡಿತೀನಿ. ಹಣ್ಣಿಕಾಯಿ ನೀರಿಗೆ ಮಾಡಕ್ ಬಿಟ್ರಿ. ದೋಸೆ ದುಡ್ಡು ಬೇಕಂದ್ರ? ನಿನಗೆ ಜಾಜಿಯವ್ರು ಕೊಟ್ಟಿದ್ದು ಶಕ್ತಿ ಬರೋ ಪುಡಿ ಅಲ್ವಾ? ಮತ್ತೆ ಮಾನಸಿಕವಾಗಿ ಧೈರ್ಯ ತುಂಬೋದಕ್ಕೋಸ್ಕರ ಸಕ್ಕರೆ ಪುಡಿ ಹಾಕೊಟ್ಟಿದ್ರು. ನೀನೇನು ಯಾಕೋ ಹಿಂಗ್ ಓಡ್ಬರ್ತಾ ಇದ್ಯಾ? ಹುಚ್ಚಿನ ಏನಾರು ಕಡಿತಾ? ಗುರು, ಪಾಂಡುರಂಗನಿಗೆ ಯಮಶಕ್ತಿ ಬಂದ್ಬಿಟ್ಟಿದೆ. ನನ್ನ ಚಿಂದಿ ಚಿತ್ರಾನ್ನ ಮಾಡ್ಬಿಟ್ಟ. ನೀನೇನಾದ್ರೂ ಸಿಕ್ಕಿದ್ವಾ ಚಿಂದಿ ಮೊಸರನ್ನ ಮಾಡ್ಬಿಡ್ತಾರ. ಹೌದು, ನನ್ನ ಹಬಿ ಸಿಕ್ಕಾಪಟ್ಟೆ ಸ್ಟ್ರಾಂಗ್ ಆಗ್ಬಿಟ್ಟಿದ್ದಾರೆ. ಅವ್ರಿಗೆ 6 ಪ್ಯಾಕ್ಸ್ ಇದೆ ಅಂದ್ರೆ ನೀವ್ ನಂಬೋದೇ ಇಲ್ಲ. ಕೆಲವರು 6 ಪ್ಯಾಕ್ಸ್ ನ ತೋರ್ಸ್ಕೋತಾರೆ, ಇನ್ ಕೆಲವರು ಜೇಬಲ್ ಇಟ್ಕೊಂಡಿರ್ತಾರೆ. ಆದ್ರೆ ನನ್ನ ಹಬಿಗೆ 6 ಪ್ಯಾಕ್ಸ್ ಎಲ್ಲಿದೆ ಅಂತಾನೆ ಗೊತ್ತಿಲ್ಲ. ಆದ್ರೆ ಎಂಥ ರೋಡ್ಗಳು ಬಂದ್ರು ಅವ್ರನ್ನೆಲ್ಲ ಹೊಡೆದ್ ಬಿಸಾಕ್ತಾ ಇರ್ತಾರೆ. ಏನಮ್ಮ ಅಣ್ಣಯ್ಯ ಬಡ್ಡಿ ಮಂಜಣ್ಣ ಬರ್ತಾ ಇದ್ದಾನೆ. ಅವನಿಗೆ ವಾರದ ಬಡ್ಡಿ ಕೊಡ್ತೀಯೋ ಅಥವಾ ಅವ್ನ ಕೈ ಕಾಲ್ ಮುರಿತೀಯೋ ನೀನೇ ಯೋಚನೆ ಮಾಡು. ಬರ್ಲಿ ಇವತ್ತು ಅವನಿಗೆ ಕಾದಿದೆ. ಹಬಿ ಕಮಾನ್, ಹೊಡಿರಿ ಹಬಿ, ಹೊಡಿರಿ ಹಬಿ. ನಾನು ಬಡ್ಡಿಗಾಗ್ಲಿ ಬಂದಿಲ್ಲ. ನನ್ನ ಶಿಷ್ಯನಿಗೆ ಸಿಕ್ಕಾಪಟ್ಟೆ ಹೊಡೆದು ಬಿಟ್ಟೆ ಅಂತಲ್ಲ, ಅದಕ್ಕೆ ಬೇಷಣ ಅಂತ ಬಂದೆ. ನಿಮ್ಮಂತ ಗಂಡಸರು ನಮ್ ಗ್ಯಾಂಗ್ ಅಲ್ಲಿ ಇರ್ಬೇಕು ಕಣಣ. ಅಲ್ಲ, ನಿನ್ನಂತ ಜಟ್ಟಿ ಹತ್ರ ನಾವು ದುಡ್ಡು ಕೇಳಕ್ಕಾಗತ್ತಾ? ಕೈ ಕಾಲು ಸಣ್ಣಗಿದ್ರು ನೀನು ಜಗಜ್ಜಟ್ಟಿನೇ ಅಪ್ಪ. ಇನ್ ಮುಂದೆ ನಿನ್ ತಂಟೆಗೆ ನಾವು ಬರಲ್ಲ. ನಮ್ಗೇನೇ ಕೆಲಸ ಆಗ್ಬೇಕಾದ್ರೂ ನೀನೇ ಮಾಡ್ಕೊಡ್ಬೇಕು. ಇವತ್ತು ಕೇಳ್ತೀನಿ, ಕೇಳು. ನಿನಗೆ 50,000 ರೂಪಾಯಿ ಸಾಲ ನಾನು ಕೊಟ್ಟಿಲ್ಲ, ನೀನ್ ತಗೊಂಡೇ ಇಲ್ಲ. ಬಾಬಾ, ನಿಮ್ ಕತೆ ಮುಗೀತು. ಯಾಕ್ರಪ್ಪ ಅಂತದ್ದೇನಾಯ್ತು? ಬಡ್ಡಿ ಮಂಜಣ್ಣ ಕೈಯಲ್ಲಿ ತಟ್ಟೆ ಹಿಡ್ಕೊಂಡ್ ಬರ್ತಿದ್ದಾನ. ಸಾಲ ತೀರಿಸದೇ ಇರೋರ್ ತಲೆನ ಕತ್ತರಿಸಿ ತಟ್ಟೆಲಿಟ್ಕೊಂಡು ಹೋಗ್ಬೋದು. ನಮಸ್ಕಾರ ಪಾಂಡುರಂಗ ಅವರಿಗೆ. ಅಣ್ಣ, ಯಾತ್ರೆ ನಿಂತಿದ್ರೆ ಬನ್ನಿ ಕೂತ್ಕೊಳ್ಳಿ. ನಿಮ್ಮನ್ನು ಏನೋ ಅನ್ಕೊಂಡ್ಬಿಟ್ಟಿದೆ. ಅಣ್ಣ, ತಟ್ಟೆನಲ್ಲಿ ಏನದು ಎಲೆ ಅಡಿಕೆ? ಸುಪಾರಿ. ನಂದಿನ ಊಟ ಆಗಿಲ್ಲ ಅಣ್ಣ. ಇದು ಊಟ
ಊಟ ಆದ್ಮೇಲೆ ಹಾಕೊಳ್ಳೋ ಸುಪಾರಿ ಅಲ್ಲ, ನಮ್ಮಿಬ್ಬರ ಮಧ್ಯೆ ಆಗೋ ಹೊಸ ಒಪ್ಪಂದದ ಸುಪಾರಿ. ಸುಪಾರಿ ಅಂದ್ರೆ ನಿಮ್ಗೆ ಸುಪಾರಿ ಅಂದ್ರೆ ಏನು ಅಂತಾನೆ ಗೊತ್ತಿಲ್ಲಂತೆ. ಅಣ್ಣ ನಮ್ಗೂ ಗೊತ್ತಿಲ್ಲ ಅಣ್ಣ, ನಿಮ್ಮನ್ನ ಕೇಳ್ದ. ಅಣ್ಣ, ಇವಾಗ ತುಂಬಾ ದೊಡ್ಡ ಮನುಷ್ಯ ಆಗ್ಬಿಟ್ಟಿದ್ರ ನೀವು. ನಿಮ್ಮಂತವ್ರು ನಮ್ ಜೊತೆಲಿ ಇರ್ಬೇಕು, ಆಗ ದೊಡ್ಡ ದೊಡ್ಡ ರೌಡಿಗಳನ್ನೇ ಮಟ್ಟ ಹಾಕ್ಬಿಡ್ಬೋದು. ಅಂದ್ರೆ ನಾನು ರೌಡಿ ಆಗ್ಬೇಕು ಅಂತ ಸುಪಾರಿ ಕೊಡ್ಬೇಕು ಅಂತ ಬಂದಿದ್ರ? ಕರೆಕ್ಟ್ ಅಣ್ಣ, ನನಗೂ ಈ ರೌಡಿಸಮ್ಗೂ ಆಗ್ ಬರಕಿಲ್ಲ. ದಯವಿಟ್ಟು ನನ್ನ ಪಾಡಿಗೆ ನನ್ನ ಬಿಟ್ಬಿಡ್ರಿ. ಹಿಂಗ್ ಅಂದ್ಬಿಟ್ರಿ ನನ್ನ ಶಿಷ್ಯನ ಹಿಗ್ಗಾಮಗ ಹೊಡೆದಾಕ್ಬಿಟ್ಟಿದ್ದೀರ ನೀವು. ನೋ ನೋ ನೋ, ನೀವು ಬೇರೆಯವ್ರ ಜೊತೆ ಇರಬಾರ್ದು, ನಮ್ ಜೊತೆ ಇರಬೇಕು ಅಂತ ನಾನು ಡಿಸೈಡ್ ಮಾಡ್ಬಿಟ್ಟಿದ್ದೀನಿ. ತಗೊಳ್ಳಿ ಸುಪಾರಿನ. ಅಣ್ಣಯ್ಯ ಇರ್ಲಿ ತಗೋ. ಹಬಿ ಬರೀ ಎಲಡಿಕೆ ಇದೆ ಅಂತ ತಗೊಳ್ಳೋದಕ್ಕೆ ಅನುಮಾನ ಪಡ್ತಾ ಇದ್ದೀರಾ? ಏ ಶಿಷ್ಯ, ಅದನ್ನ ಮಾಡಗೋ, ಅರ್ಪಿಸ್ಕೋಬೇಕು. ತಗೊಳ್ಳಿಯಪ್ಪ. ಅಪ್ಪ, ನಮ್ಮಿಬ್ಬರ ಬಂದಿ ಒಂದು ಹೊಸ ಒಪ್ಪಂದ ಆಯ್ತು. ಏನಣ್ಣ, ಮತ್ತೆ 50 ಸಾವಿರ ಇಸ್ಕೊಂಡಿದ್ದಲ್ಲ, ಅದನ್ನ ಇದನ್ನ ಸೇರ್ಸ್ಕೊಡ್ಬೇಕಾ? ಇಲ್ಲ, ಆ 50 ಸಾವಿರ ವಾಪಸ್ ಕೊಡೋದು ಬೇಡ ಅಂತ ಅವತ್ತೇ ಹೇಳಿದೀನಲ್ಲ. ಜೊತೆ ಇನ್ನೊಂದು, ಇದನ್ನೂ ವಾಪಸ್ ಕೊಡೋದು ಬೇಡ. ನನಗೆ ಏನಾದ್ರೂ ಕೆಲಸ ಆಗ್ಬೇಕಾದ್ರೆ ನಿಮ್ಮ ಹತ್ರ ಬರ್ತೀನಿ, ಕೆಲಸ ಮಾಡ್ಕೊಡ್ಬೇಕು. ಇಲ್ಲ ಅಂದ್ರೆ ಏನೋ ನನ್ನನ್ನ ಎತ್ತು ಬಿಡ್ತೀಯಾ? ಇನ್ನೂ 1 ಲಕ್ಷ ಕೊಡ್ತೀನಿ. ಅಣ್ಣಂಗೆ ನನ್ನ ಪರವಾಗಿ ಸ್ವಲ್ಪ ಹೇಳಿ. ಹಬಿ ಅಂದ್ರೆ ಏನು ಅನ್ಕೊಂಡಿದ್ರ? ಯು ಡೋಂಟ್ ವರಿ, ಅವರೇ ನಿಮ್ ಗ್ಯಾಂಗ್ ಲೀಡರ್. ಥ್ಯಾಂಕ್ ಯು ಹಬಿ. ನಿಮ್ ಟ್ಯಾಂಕ್ಸ್ ಮನೆಗೆ ಎಷ್ಟು ಬೆಂಕಿ ಇಕ್ಕ. ಅವತ್ತು ಅದೇನೋ ಸಕ್ಕರೆ ನೀರು ಕುಡಿಸಿ ನಿಮಗೆ ಶಕ್ತಿ ಬಂದಿದೆ, ಹಂಗ್ ಬಂದಿದೆ, ಹಿಂಗ್ ಬಂದಿದೆ ಅಂತ ಬಿಲ್ಡಪ್ ಕೊಟ್ರಿ. ನಾನು ಅವ್ನು ಹಿಡ್ಕೊಂಡು ಚೆಚ್ಚೆ ಬಿಟ್ಟೆ. ಇವತ್ತು ಬೇರೆ ಡೀಲ್ ತಗೊಂಡ್ಬಿಟ್ಟಿದ್ರ. ರೇ, ಅವ್ರು ಹೇಳಿ ಕೇಳಿ ರೌಡಿಗಳು ಕಂಡ್ರಿ, ದುಡ್ಡು ಕೊಟ್ಟು ಸುಮ್ನೆ ಬಿಡ್ತಾನ. ನಾಳೆ ಅವನ್ನೆತ್ತು ಇವನ್ನೆತ್ತು ಅಂತ ಕರ್ಕೊಂಡು ಹೋಗ್ತಾನೆ. ಆಗೇನು ಮಾಡೋದು? ಎತ್ತಲೇಬೇಕು, ಇಲ್ಲ ಅವ್ರು ಸುಮ್ಮನೆ ಬಿಡ್ತಾರ, ನಿಮ್ಮನ್ನ ಎತ್ತು ಬಿಡ್ತಾರೆ. ಸಿಂಗಣ್ಣ, ಇದೇ ಪಾಂಡುರಂಗನ ಮನೆ. ಈ ಪಾಂಡುರಂಗ ನಮ್ ದುಶ್ಮನ್ ಮಂಜಣ್ಣನ ಜೊತೆ ಸ್ನೇಹ ಮಾಡ್ಕೊಬೇಕು ಅಂತಿದ್ದಾನ. ಅದಕ್ಕೆ ನಾವು ಅವಕಾಶ ಕೊಡ್ಬಾರ್ದು ಕಣ್ಲ. ಆ ಪಾಂಡುರಂಗನ ನಮ್ ಕಡೆ ಹೇಳ್ಕೋಬೇಕು. ಯಾರಿದ್ದೀರಿ ಮನೇಲಿ? ಯಾರು ಬೇಕಾಗಿತ್ತಪ್ಪ? ಪಾಂಡುರಂಗ ಬೇಕಾಗಿತ್ತು. ಅವನು ನನ್ನ ಮಗನೇ. ಯಾಕೆ ಬೇಕಾಗಿತ್ತು? ಸ್ನೇಹ ಮಾಡ್ಬೇಕಾಗಿತ್ತು. ಯಾರಪ್ಪ ನೀವು? ರೌಡಿಗಳು. ರೌಡಿಗಳ? ರೌಡಿಗಳು. ನಾನು ಅದನ್ನೇ ಹೇಳಿದ್ದು. ಲೇ ಮಗನೇ, ಬಾರೋ ಇಲ್ಲಿ. ಅಲ್ಲ, ತಾವು ಯಾರು ಅಂತ ನನಗೆ ಗೊತ್ತಾಗ್ಲಿಲ್ಲ. ನಾವು ಯಾರು ಅಂತ ಗೊತ್ತಾಗ್ಲಿಲ್ವಾ? ಮಂಜಣ್ಣನ ಆಪೋಸಿಟ್ ಗ್ಯಾಂಗು ಸಿಂಗಣ್ಣ. ನನ್ನ ಮೇಲೆ ಎಷ್ಟೊಂದು ಕೇಸ್ ಇದೆ. ಏನ್ ಕತೆ? 3 ಮಾಡೋರು, 12 ಹಾಫ್ ಮಾಡೋರು. ಪ್ರತಿ ದಿವಸ ನನ್ನ ಬಗ್ಗೆ ಪೇಪರ್ ಒಂದು ಕಾಲಮ್ಮೇ ಬರುತ್ತೆ. ಅದು ನೋಡಿ ಇವ್ರೆ, ನಮಗೂ ಮತ್ತು ಈ ರೌಡಿಸಮ್ಗೂ ಆಗ್ ಬರಲ್ಲ. ದಯವಿಟ್ಟು ಹೊಟ್ಟೋಗ್ಬಿಡಿ. ಗುರು ಗುರು ಗುರು, ನಿಮ್ ಬಗ್ಗೆ ನಾವು ಸಿಕ್ಕಾಪಟ್ಟೆ ಕೇಳಿದೀವಿ. ನಿಮ್ಗೆ ತುಂಬಾ ಶಕ್ತಿ ಇದೆಯಂತ. ಅಲ್ಲ, ಹಾಗಂತ ನಮ್ಮ ಶಕ್ತಿನ ನಾವು ಕೆಟ್ಟ ಕೆಟ್ಟ ಕೆಲ್ಸಕ್ಕೆಲ್ಲ ಬಳಸ್ಕೊಳಕ್ ಆಗಲ್ಲ ಕಣ್ರಿ. ಏನ್ ಗುರು ಹಿಂಗಂದ್ಬಿಟ್ಟ? ರೌಡಿಗಳನ್ನ ಬರೀ ಕೆಟ್ಟ ಕೆಲಸ ಮಾತ್ರಣ, ನಾವು ಒಳ್ಳೆ ಕೆಲಸ ಮಾಡ್ತೀವಿ. ನಾವೇನಾದ್ರೂ ಒಳ್ಳೆ ಕೆಲಸ ಮಾಡಕ್ ಹೋದ್ರೆ ನೀವು ಬಂದು ಸಹಾಯ ಮಾಡ್ಬೇಕಪ್ಪ. ಹಾಗಂತ ಬಿಟ್ಟಿ ಮಾಡೋದು ಬೇಡ. ತಗೋ 2 ಲಕ್ಷ ಅಡ್ವಾನ್ಸು. ಅಲ್ಲಪ್ಪ, ನನ್ನಿಂದ ಅದು ಎಂತ ಒಳ್ಳೆ ಕೆಲಸನ ನೀನು ಮಾಡ್ಕೋತೀಯ ಅಂತ ಸಮಯ ಬಂದಾಗ ಹೇಳ್ತೇನೆ. ಅಡಿಯ ಅದಕ್ಕೆ ಬಂದ್ ದುಡ್ಡೆಲ್ಲ ನೀವ್ ಒಬ್ರೇ ತಗೊಂಡ್ರೆ ಹೇಗೆ? ಡೋಂಟ್ ವರಿ ಪಲ್ಲು, ಇದನ್ನ ಎಲ್ರಿಗೂ ಈಕ್ವಲ್ ಆಗಿ ಡಿವೈಡ್ ಮಾಡ್ತೀನಿ. ಜಾಜಿ, ಆ ಲೌಡಿ ದುಡ್ಡು ಕೊಟ್ಟು ಹೋಗಿರೋದು ನನ್ನ ಮಗನಿಗೆ. ಅತ್ತೆ, ಹಬಿ ಈಗ ಬಂಗಾರದ ಮೊಟ್ಟೆ ಇಡೋ ಕೋಳಿ ಇದ್ದ ಹಾಗೆ. ಹೊಟ್ಟೆಲಿ ಬಂಗಾರ ಇರ್ಬೇಕಾರೆ ಮೈ ಹಾಕ್ಬೇಕು. ಯಾರ್ ಬೇಕಾಗಿತ್ತು? ಪಾಂಡ್ರಂಗ ನಿಂಗೆ ಏನಾಗ್ಬೇಕು? ಅವರು ನಮ್ಮ ಯಜಮಾನ್ರು. ಸರಿ, ನಿನ್ ಯಜಮಾನ್ರನ್ನ. ಇನ್ನೊಂದ್ಸತಿ ಹೇಳಿ. ಸರಿಯಮ್ಮ, ನಿನ್ ಯಜಮಾನ್ರನ್ನ. ಇನ್ನೊಂದ್ಸತಿ ಹೇಳಿ. ಸರಿಯಮ್ಮ, ನಿನ್ ಯಜಮಾನ್ರನ್ನ. ಇನ್ನೊಂದೇ ಸತಿ ಹೇಳಿ. ಅಯ್ಯೋ, ಕರಿಕೆ ಇಲ್ಲಾಂದ್ರೆ ನಿನ್ನ ಇಲ್ಲೇ ಮುಗಿಸ್ಬಿಟ್ಲ. ಏನ್ ಯಜಮಾನ್ರೆ, ಸ್ವಲ್ಪ ಬನ್ನಿ. ರೌಡಿ ಸಿಂಗಣ್ಣನ ಬಂತಲ್ಲಪ್ಪ ಗ್ರಾಚಾರ. ಏನು ಯಜಮಾನ್ರೆ, ಕಂಡ್ಕೊಂಡವ್ರ ಮೇಲೆಲ್ಲ ರೌಡಿಸಂ ಮಾಡ್ತಿರಲ್ಲ, ನಂದೇಲ್ ಮಾಡಿ ನೋಡೋಣ. ನೀನ್ ತಪ್ಪು ಒಳಗಡೆ ಹೋಗ. ಹೋಗಿ ಕುಸ್ತಿನಾದ್ರು ಮಾಡಿ. ಈಗೇನ್ ಬೊಕ್ಕ ತೆಗೆದಾಡ ಬಿಡ್ಲಾ? ಹೋಗ. ಸಿಂಗಣ್ಣ, ಏನ್ ಬಂದಿದ್ದು? ಪಾಂಡ್ರಂಗ, ನೀನು ನನ್ ಸಹಾಯ ಮಾಡೋ ಟೈಮ್ ಬಂದ್ಬಿಡ್ತು. ಮಲ್ಲ ಅಂತ ಒಬ್ಬ ಇದ್ದಾನೆ. ಏನು ಮಾರ್ಕೆಟ್ ಅಲ್ಲಿ ಬೆಲ್ಲ ಮಾರ್ತಾನ? ಅವ್ನು ಮಾರ್ಕೆಟ್ಗೆ ದೊಡ್ಡ ರೌಡಿ. ನೀನ್ ಅವ್ನಿಗೆ ಎತ್ಬಿಡು. ಅಲ್ಲ ಸಿಂಗಣ್ಣ, ನೀನು ರೌಡಿ, ಅವನು ರೌಡಿ, ನೀವೇ ಎತ್ಕೊಂಡ್ಬಿಡ್ಬೇಕಿತ್ತು. ನಾನ್ ಕೈ ಹಾಕ್ಬೋದು, ನಾನು ಕೈ ಹಾಕಿದ್ರೆ ಎಲ್ಲೆಲ್ಲೋ ಹೊಟ್ಟೋಗ್ಬಿಡುತ್ತೆ. ಅದಕ್ಕೆ ನೀನು ಅವನ್ನ ಸೈಲೆಂಟ್ ಆಗಿ ಫಿನಿಶ್ ಮಾಡಿ. ಸಿಂಗಣ್ಣ, ಕೈಗೆ ದುಡ್ಡಿಕ್ಬಿಟ್ಟು ಒಳ್ಳೆ ಕೆಲಸ ಮಾಡಿಸ್ತೀನಿ ಅಂತ ಹೇಳಿದ್ದೆ. ಈಗ ನೋಡಿದ್ರೆ ಇಂಥ ಶುಭ ಕಾರ್ಯಕ್ಕೆ ಹಚ್ತಾ ಇದೀಯಾ? ಈಗ ಮಾಡಿಸ್ತಾ ಇದ್ದ ಒಳ್ಳೆ ಕೆಲಸನೇ. ಅವನು ಜನಕ್ಕೆ ಚಿತ್ರಹಿಂಸೆ ಕೊಡ್ತಾ ಇದ್ದಾನೆ. ನೀನ್ ಅವ್ನ್ ಎತ್ಬಿಟ್ರೆ ನಮ್ಮಂತವ್ರು ಆರಾಮಾಗಿ ಬದುಕಬಹುದು. ಫೋನ್ ಮಾಡ್ಬಿಡ್ತೀನಿ. ಅಯ್ಯಪ್ಪ, ಈಗಲೇ ಅವನಿಗೆ ಸ್ಪಾಟ್ ಫಿಕ್ಸ್ ಮಾಡು. ಅಲ್ಲ ಸಿಂಗಣ್ಣ, ಅದು ಆಕ್ಚುಲಿ ಏನಂದ್ರೆ ರಿಂಗ್ ಆಗ್ತಿದೆ. ಯಾರು ಮಲ್ಲನ? ಮಲ್ಲ ಮಲ್ಲ. ಅಲ್ಲ, ಅದು ಆಕ್ಚುಲಿ ಮಾತಾಡು. ಹಲೋ, ಏ ಮಲ್ಲನೇನಲ್ಲೇ? ಹೌದು, ನಾನೇ ರೌಡಿ ಮಲ್ಲಣ್ಣ. ನೀನೇ ಅವನಲ್ಲೇ?
ನಾನು ಕಣ ಪಾಂಡುರಂಗ ಗಂಟೆಗಳೇ ಎಡಗೈ ಎತ್ತಿದ್ರೆ ಬೀರಕ್ಕೆ ಬಲಗೈ ಎತ್ತಿದ್ರೆ ಬೀರ ಮದಕರಿ ಗೊತ್ತಾಯ್ತು. ಆ ಸಿಂಗ ಹೇಳಿದ್ನ ಹೌದು ಕಣ ಅತ್ತೆ ಸಿಂಗಣ್ಣನೇ ನನಗೆ ಡೀಲ್ ಕೊಟ್ಟಿದ್ರು ಏನೋ ಈಗ ಏನು ಕೈಗಳನ್ನ ಎತ್ಕೊಂಡು ನೀನ್ ಎಲ್ಲಿಗ್ ಬರ್ತೀಯಾ ಇಲ್ಲ ನಾನೇ ಅಲ್ಲಿಗೆ ಬರ್ಲಾ? ಕೈ ಮೇಲಕ್ಕೆ ಎತ್ಕೊಂಡ್ ಬರ್ಬೇಕಾ? ಯಾಕಪ್ಪ? ನನಗೆ ಕತ್ತರಿಸಕ್ಕೆ ಸುಲಭ ಆಗ್ಲಿ ಅಂತ. ಇವನು ಗಂಡುಗಳ ವಂಶದ ಕಟ್ಟ ಕಡೆ ತುಂಡು ಅನ್ನೋದು ಗೊತ್ತಿದೆ ತಾನೆ. ಎದುರಾಕೊಂಬೇಡ. ಇಷ್ಟೊಂದು ಪೊಗ್ರ ನಿನ್ಗೆ? ಸರಿ ಬಿಡು, ನಾನೇ ಅಲ್ಲಿಗೆ ಬಂದು ನಿಮ್ ಮನೆಯವ್ರ ಎದುರಿಗೆ ನಿನ್ ನರಗಳನ್ನ ಕಿತ್ತು ತಂಬೂರಿ ಬಾರಿಸ್ಬಿಡ್ತೀನಿ. ಫೋನ್ ಬೇರೆ ಇಟ್ಬಿಟ್ನಪ್ಪ, ಇವನು ಏನ್ ಮಾಡೋದೀಗ? ನೀನ್ ಗಂಡ್ಸಾಗಿದ್ದು ಬಾರಲ್ಲೇ. ಏನಂತ ಇಕ್ಬಿಟ್ಟೆ ಅವ ಇಕ್ಬಿಟ್ಟೆ ಹುಡ್ಕೊಂಡು ನಮ್ಮನೆಗೆ ಬರ್ತಾವಂತೆ. ಒಳ್ಳೇದಾಯ್ತಲ್ಲ, ಅವನಿಗೆ ಬರ್ತಿದ್ದ ಹಾಗೆ ನೀನ್ ಅವ್ನು ಎತ್ಬಿಡು. ನಾನಿಲ್ಲಿದ್ದು ಡೇಂಜರು. ಮನೆಯಲ್ಲಿ ನಿಂತ್ಕೊಂಡು ವಾಚ್ ಮಾಡ್ತಾ ಇರ್ತೀನಿ. ಹಣ ಬಿದ್ಬಿಡ್ಲೆ ತಿಂಡೆ ಹೊಡ್ಬಿಡು. ಬರ್ತೀನಿ, ಮೊಬೈಲ್ ಕೊಡಿ. ಅಲ್ಲ ಒಬ್ಬರು ಚೆನ್ನಾಗಿರುತ್ತೆ. ಸಿಂಗಣ್ಣ ಯಾಕೆ ಇಷ್ಟೊಂದು ಗಾಬರಿ ಆಗಿದ್ದೀರಾ? ಎಂತ ವಾರದ ಬಡ್ಡಿ ಕಟ್ಕೊಂಡು ನೆಮ್ಮದಿ ಆಗಿದ್ದೆ. ಈಗ ನೋಡಿ ಯಾವ್ದೋ ಹೊಸ ಎಂಟ್ರಿ ಮಲ್ಲ ಅಂತ, ಮಾರ್ಕೆಟ್ಗೆ ದೊಡ್ಡ ರೌಡಿ ಅಂತ ಅವ್ನು ಬಂದು ನನ್ನ ಎತ್ತು ಬಿಡ್ತಾನೆ. ಅವ್ನು ಯಾರೋ ರೌಡಿ ಮಲ್ಲ ಅಂತೆ. ಪಾಂಡ್ರಂಗ ಯಾರು ಅಂದ? ನಮ್ಮ ಅಣ್ಣಯ್ಯ ಅಂದೆ. ಹೋಗ್ ರೆಡಿ ಮಾಡು, ಬಂದ್ ಎತ್ತುತ್ತೀನಿ ಅಂದ. ಏನಿದೆ ಅಣ್ಣಯ್ಯ? ನೀನು ರೂಮ್ ಸೇರ್ಕೊಂಡು ಚಿಲ್ಕ ಹಾಕೊಂಡು ಟಚ್ ಮಾಡ್ಬಿಡವ. ಅವ್ನು ಎತ್ತುತ್ತಾನಲ್ಲ, ಅವನೇನ್ ಎತ್ತುತ್ತಂತ ಆಮೇಲೆ ನಿಮ್ಗೆ ಗೊತ್ತಾಗ್ತದೆ. ಹೋಗ್ಬಿಡ. ಹುಡುಗಿ, ಇವಳು ಹುಡುಗಿ ಅಲ್ಲ, ಮದುವೆ ಆಗಿರೋ ಆಂಟಿ ನನ್ನ ಹೆಂಡತಿ. ರಮೇಶ್ ನೀವ್ಯಾರೇ? ರೌಡಿ ಮಲ್ಲ. ಇಲ್ಲಿ ಪಾಂಡುರಂಗ ಯಾರು? ನಾನು ಅವನಲ್ಲ. ಅಭಿ ಅದು ಉಪೇಂದ್ರ, ನೀವಲ್ಲ. ಇವರೇ ಪಾಂಡುರಂಗ. ಮಲ್ಲ ಮಲ್ಲ ನೋಡು ಒಲ್ಲ ಅಲ್ಲ ನಿಂತ ಒಂದೇ ಒಂದ್ ಹೆಜ್ಜೆ ಮುಂದಿಟ್ರೆ ಇಂದು ಮುಂದೆ ನೋಡಿದ್ರೆ ಇವಳು ಕತ್ತನ ಹಂಗಂಗೆ ಎಗ್ರಿಸಲ್ಲ, ಅವಳು ಇನ್ನೇನಿರ್ತಾಳೆ. ನೋಡೋ, ನನಗೆ ನಡು ಮನೆಯಲ್ಲಿ ರಕ್ತಪಾತ ಆಗೋದು ಇಷ್ಟ ಇಲ್ಲ ಕಣ. ನಿನ್ನ ಗಂಟು ಹಾಕ್ತೀರಿ, ನಿನಗೆ ತಿನ್ನಿದ್ರೆ ನಿನಗೆ ತಮ್ಮಿದ್ರೆ ರೂಮಿ ಬಾರಲ್ಲ. ಎಲ್ಲಿ 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 ಅವನು? ಅಣ್ಣ ಇಲ್ಲ, ನಿನ್ ಕಾಲ್ ಕೆಳಗೆ ಇದೀನಣ್ಣ. ಅದು ನೋಡು ಮಲ್ಲಣ್ಣ, ನೀನಾಗ ನೀನು ಹುಡ್ಕೊಂಡು ನನ್ನ ಕೋಟೆ ಒಳಗಡೆನೆ ಬಂದಿದ್ದೆ. ನಾನು ಯಾಮರ್ಸಿ ನಿನ್ನ ಎತ್ತು ಬಿಡ್ಬೋದಿತ್ತು. ಏನಾಗ್ತಿತ್ತು ಹೇಳ? ಅಲ್ಲ ಏನಾಗ್ತಿತ್ತು ಹೇಳ? ನಾನು ನಿನ್ನ ಎತ್ತಾ ಇದ್ದೆ, ನಿನ್ನ ಮಕ್ಳ ಮರಿಗಳು ಬಂದು ಇವ್ರನ್ನ ಎತ್ತು ಬಿಡ್ತಾ ಇದ್ರು. ದ್ವೇಷ ಅನ್ನೋದು ಇದೆಯಲ್ಲಣ್ಣ, ಅದು ತಲತಲಾಂತರವರೆಗೂ ಮುಂದುವರಿತಾ ಇರುತ್ತೆ. ನನಗೆ ಕಂಡ್ರೆ ಆಗಲ್ಲ ಮಲ್ಲಣ್ಣ. ಅದಕ್ಕೆ ನಾನು ನೀನು ಒಂದು ಡೀಲ್ ಮಾಡ್ಕೊಂಡ್ಬಿಟ್ಟೆ. ಅದು ನೋಡು, ನೀನು ನನ್ನ ಹತ್ರ ಎಕ್ಕ ಚಿಕ್ಕಿ ವಧೆ ತಿಂದಿದ್ಯಾ. ಇನ್ಮೇಲಿಂದ ಯಾವ್ದೇ ಕಾರಣಕ್ಕೂ ನನ್ನ ತಂಟೆಗೂ ಸಿಂಗಣ್ಣ ತಂಟೆಗೆ ಬರಲ್ಲ ಅಂತ ಹೇಳಿದೆ. ಬೀಜ ಒಪ್ಕೊಳಕ್ ಆಗಲ್ಲ. ನೀನೇನು ಸುಮ್ನೆ ಒಪ್ಕೊಂಡ್ಬಿಡಪ್ಪ. ನಾನು ನಿನ್ಗೆ ಒಂದಿಷ್ಟು ಕ್ಯಾಶ್ ಅಂತ ಕೊಡ್ತೀನಿ. 1 ಲಕ್ಷ ಸಾಕ? 1 ಲಕ್ಷದ? 2 ಲಕ್ಷ ಕೊಡು. ನನಗೇನು ಉಳಿತು ರೇ? ಅವನು 2 ಲಕ್ಷ ಕೊಟ್ಟಿದ್ದಲ್ಲ, ಕೊಡ್ರಿ. ಮಲ್ಲಣ್ಣ ಎತ್ಬಿಡಪ್ಪ, ನನ್ನ ಎತ್ಬಿಡ. ಗಂಡನ್ ಪ್ರಾಣ ಜೊತೆ ಹುಡುಗಾಟ ಆಡ್ತಿರಲ್ಲ ರೇ. ದುಡ್ಡು ಹೆಚ್ಚಿದೆ ನಿಮಗೆ, ಕೊಡ್ರಿ. ಮಲ್ಲಣ್ಣ 2 ಲಕ್ಷ ಇದೆ. ಈಗ ಹೇಳು, ನೀನು ನನ್ನ ಹತ್ರ ಓದೇ ತಿಂದಿದ್ದೀನಿ. ನನ್ನ ತಂಟೆಗೆ ಸಿಂಗಣ್ಣನ ತಂಟೆಗೆ ಯಾವತ್ತು ಬರಲ್ಲಪ್ಪ. ಮಾತನ್ನ ಅಲ್ಲೇ ಬಾರನೆ. ಈಗ ನಾನೇನ್ ಕೊಟ್ಟಿದ್ದೀನಿ ಆ ಮಾಂಚಗಳು ಬರೀ ಸ್ಯಾಂಪಲ್ ಕಣ. ಇನ್ನೊಂದು ನನ್ನ ತಂಟೆಗಾಗ್ಲಿ ಸಿಂಗಣ್ಣನ ತಂಟೆಗಾಗ್ಲಿ ಬಂದೆ ಅಂದ್ರೆ ಅನ್ಯಾಯವಾಗಿ ಇಲ್ಲಣ್ಣ, ಇನ್ಮೇಲೆ ನಿನ್ ತಂಟೆಗೂ ಬರಲ್ಲ, ಆ ಸಿಂಗನ್ ತಂಟೆಗೂ ಹೋಗೋಣ. ನಾನು ಬರ್ಲಣ್ಣ. ಬರ್ತೀನಿ ಅನ್ಬಾರ್ದು, ಹೋಯ್ತೀನಿ ಅನ್ಬಾರ್ದು. ಆಯ್ತಣ್ಣ. ಇನ್ನು ನನಗೆ ಸಮಾನ. ಕ್ಷೇಮಗಲ್ವಾ? ಹಾಕ್ಬಿಟ್ಟೆ, ಎತ್ತಬೇಕಾಗಿತ್ತು. ಅಂತ ನಾನ್ ಗೆದ್ದಿದೆ. ಕಪ್ಪನೆ ಕಾಲಿಡ್ಕೊಂಬಿಟ್ಟ. ಹೆಂಡತಿ ಮಕ್ಕಳು ತಾಯಿ ಅಂತ ಏನೂ ಸೆಂಟಿಮೆಂಟ್ ಹೇಳ್ಬಿಟ್ಟ. ಅಯ್ಯೋ ಸಿಗಣ್ಣ ಅಂತ ಚೋದಿನೇ ಮಚ್ಬಿಟ್ಬಿಟ್ಟೆ. ಹೌದು, ನಾನು ನೀನು ಯಾವ ಲೆಕ್ಕ? ಅದೊಂದನ್ನೇ ಹೇಳಿದೆ ನಾವು, ನನ್ನ ತಂಟೆಗೆ ನಿನ್ನ ತಂಟೆಗೆ ಬರಲ್ಲಂತೆ. ನೀನು ಧೈರ್ಯವಾಗಿರ್ಬೋದು. ಆಯ್ತಣ್ಣ, ಈಗ ನಿಮ್ಮ ನಾನು ಆರಾಮಾಗಿರ್ತೀನಿ ಅಣ್ಣ. ಅಣ್ಣ ತಗೊಳ್ಳೋ 50 ರೂಪಾಯಿ. ಯಾಕಣ್ಣ? ಎಡಗೈಗೊಂದು ಬೆಳ್ಳಿ ಕಡಿಮೆ ಮಾಡ್ಕೊಂಡ್ಬಿಡು. ಪಾಂಡ್ರಂಗಣ್ಣ, ಸುಪಾರಿ ತಗೊಂಡಿರೋದು ನನ್ನ ಹತ್ರ, ಸಹಾಯ ಮಾಡ್ತಾ ಇರೋದು ಆ ಸಿಂಗಣ್ಣಂಗ. ಲೇ ಮಂಜ, ನನಗೆ ಇಂಥವ್ರು ಅಂತವ್ರು ಅಂತ ಏನಿಲ್ಲ ಕಣ. ನಾನು ಯಾರಿಗೆ ಬೇಕಾದ್ರೂ ಸಹಾಯ ಮಾಡ್ತೀನಿ. ನೋಡ, ಸುಮ್ಮನೆ ಆ ಸಿಂಗಣ್ಣನ ಜೊತೆ ರಾಜಿ ಆಗ್ಬಿಡು. ಇಲ್ಲ ಅಂದ್ರೆ ನಾನು ಏನ್ ಮಾಡ್ತೀನಿ ಅಂತ ನನ್ಗೆ ಗೊತ್ತಿಲ್ಲ. ನಾನ್ ರಾಜಿ ಮಾಡ್ಕೊಳಕ್ ಒಪ್ಕೊಳ್ಳಲ್ಲ. ಅವಾಗ ಏನ್ ಮಾಡ್ತೀರಾ? ಯಾ ಪುಡಿ ಎಲ್ಲಿದ್ದೀನ ತಂದ್ಕೊಡ, ತಿಂದಿ ನನ್ನ ಮಗನ ಹೊರಹಾಕ್ಬಿಡ್ತೀನಿ. ಬೇಡ ಕಣೋ, ಅವನು ಪುಡಿ ತಿಂದ್ರೆ ವಿಚಿತ್ರವಾಗಿ ಆಡ್ತಾನೆ. ಬೇಡ ಬೇಡ, ಇಷ್ಟಕ್ಕೆಲ್ಲ ಯಾಕೆ ಪುಡಿ ತಿಂತೀಯಾ?
ನೀವಿಬ್ರು ರೌಡಿ ನನ್ನ ಮಕ್ಳು ಕಂಡ್ರ ನೀವೇ ಕಿತ್ತಾಡ್ಕೊಂಡ್ರಿ ಏನ್ ಚೆನ್ನಾಗಿರುತ್ತೆ ಇಬ್ರು ಆದಷ್ಟು ಬೇಗ ರಾಜಿ ಹಾಕ್ಬಿಡ್ಬೇಕು. ನಾನೇನೋ ರಾಜಿ ಒಪ್ಕೊಳ್ತೀನಿ ಆದ್ರೆ ಸಿಂಗಣ್ಣ ಒಪ್ಕೋಬೇಕಲ್ಲ. ಲೇ ಮಂಚ, ನಾಳೆ ನೀನು ನಮ್ಮ ಮಂಚಕ್ಕೆ ಬಾ, ಅವನು ಕರೆಸ್ತೀನಿ, ನಿನ್ನ ಮುಂದೆನೆ ರಾಜಿ ಮಾಡಿಸ್ತೀನಿ. ಒಂದ್ ವೇಳೆ ಅವ್ನು ಏನಾದ್ರೂ ರಾಜಿಗೆ ಒಪ್ಲಿಲ್ಲ ಅಂದ್ರೆ ನಿನ್ ಕಣ್ಣು ಮುಂದೆನೆ ಅವ್ನ್ ಮೆಟ್ರೆ ಮೇಲೆ ಹಂಗಂಗೆ ಕಾಲಿಕ್ ಬಿಡ್ತೀನಿ. ಇಷ್ಟು ದಿವಸ ನೀವಿಬ್ರು ಕಿತ್ತಾಡಿದ್ದಾಯ್ತು ಕಣ್ರ, ಇನ್ನು ಮುಂದೆ ಯಾವುದೇ ಕಾರಣಕ್ಕೂ ಕಿತ್ತಾಡಲ್ಲ ಅಂತ ನನ್ನ ಕಣ್ಣು ಮುಂದೆನೆ ರಾಜಿ ಆಗ್ರ. ಆಯ್ತು, ನಾನು ಇನ್ಯಾವತ್ತೂ ಇವನ್ ಜೊತೆ ಕಿತ್ತಾಡಲ್ಲ. ನಾನು ಕಿತ್ತಾಡಲ್ಲ, ರಾಜಿ. ನಾನು ರಾಜಿ. ಅಯ್ಯೋ, ಅದನ್ನೇ ಸ್ವಲ್ಪ ನಗ್ತಾ ಹೇಳ್ರ. ಅಪ್ಪಿ ತಪ್ಪಿ ನೀವಿಬ್ರು ಕಿತ್ತಾಡಿದ ವಿಚಾರ ನಾನು ಕಿವಿಗೆ ಬಿಡ್ಬೇಕು. ನೀವಿದ್ದ ಜಾಗಕ್ಕೆ ಬಂದ್ಬಿಟ್ಟು ಮೆಟ್ರೆ ಮೇಲೆ ಹಂಗಂಗೆ ಕಾಲಿಕ್ ಬಿಡ್ತೀನಿ. ಮಾಸ್ತ್ರ ನಮ್ ಸಾಹೇಬ್ರು ಸುಸ್ತ ಬಾರು ಶಿಸ್ಬಿಡ, ಬಾರೋ ಡ್ಯೂಟಿ ಮೇಲೆ ಇರ್ಬೇಕಾದ್ರೆ ಹೋಗೋ ಬಾರೋ ಅನ್ಬೇಡ. ಆಯ್ತು ಬಿಡಪ್ಪ, ಏನ್ ಬಂದಿತ್ತು? ಈ 2 ಗ್ಯಾಂಗ್ ಒಂದ್ ಮಾಡಿದ್ ನೋಡಿ ನಾನು ಖುಷಿ ಆಯ್ತು. ಇನ್ಮೇಲೆ ನೀವಿಬ್ರು ರೌಡಿಸಮ್ ಮಾಡ್ಕೊಡ್ದು. ಇಲ್ಲಪ್ಪ, ನಾವಿಬ್ರು ದೋಸ್ತ್ಗಳಾಗ್ಬಿಟ್ವಿ. ಯಾವ್ದೇ ಕಾರಣಕ್ಕೂ ರೌಡಿಜೆ ಮಾಡಲ್ಲ. ಪಾಂಡುರಂಗ, ನೀನ್ ಈ ಕೆಲಸ ಮಾಡಿದಕ್ಕೆ ಡಿಪಾರ್ಟ್ಮೆಂಟ್ ಶಿಫಾರಸ್ ಮಾಡಿ ಬಹುಮಾನ ಕೊಡಿಸ್ತೀವಿ. ಈಗ ನಾವು ಬರ್ತೀವಿ. ಆಗೋ ವಿಷಯಗಳಿಗೆ ನಾವಿಬ್ರು ಜಗಳ ಆಡ್ಕೊಂಡು ಬೇರೆ ಬೇರೆ ಆಗಿದ್ವಿ. ಇನ್ಯಾವತ್ತೂ ನಾವು ಕಿತ್ತಾಡಲ್ಲ. ಅಂದ್ರೆ ಇಬ್ರು ನಿಮ್ ಕಸುಬನ್ನೇ ಬಿಟ್ಬಿಡ್ತೀರಾ? ಎಲ್ಲಿ ಬಿಡಕ್ಕಾಗುತ್ತೆ? ಕುಲ್ ಕಸ್ಬು. ಇನ್ಮೇಲೆ ನಾವಿಬ್ರು ಮಾಡೋ ಕೆಲಸನ ನಿಮ್ ಕೈಲೇ ಮಾಡಿಸ್ತೀವಿ.